ರಾಜ್ಯ ರಾಜಕಾರಣದಲ್ಲಿ ಶುರುವಾಯಿತು ಡಿ ಪ್ಲಾನ್. ರಾಜ್ಯ ಬಿಜೆಪಿ ಪಾಲಿಗೆ ಡಿ ಆಗಲಿದ್ಯಾ ಬಿಗ್ ಡೇಂಜರ್. ಹಾಗಾದ್ರೆ ಏನದು ಡಿ? ರಾಜ್ಯ ಬಿಜೆಪಿಗೆ ಯಾಕೆ ಬಿಗ್ ನರ್ವಸ್ ಶುರುವಾಗಿರುವಂತದ್ದು? ಕೇಸರಿ ಕಲಿಗಳಿಗೆ ಕಾಡ್ತಿದ್ಯಾ ಡಿ ಫೋಬಿಯಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಾಗಾದ್ರೆ ಏನದು ಡಿ? ಯಾವ ಮಾಸ್ಟರ್ ಪ್ಲಾನ್ ಇಂದಾಗಿ ರಾಜ್ಯ ಬಿಜೆಪಿ ಕಂಗಾಲಾಗಿದೆ? ಕೇಸರಿ ಕಲಿಗಳಿಗೆ ಕಾಡ್ತಿದ್ಯಾ ಡಿ ಫೋಬಿಯಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಡಿ ಪ್ಲಾನ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯ ಪಾಲಿಗೆ ಡಿ ಆಗಲಿದ್ಯಾ ಬಿಗ್ ಡೇಂಜರಸ್? ಹಾಗಾದ್ರೆ ಏನದು ಡಿ? ರಾಜ್ಯ ಬಿಜೆಪಿಗೆ ಯಾಕೆ ಬಿಗ್ ನರ್ವಸ್ ಶುರುವಾಗಿರೋದು? ಮುಂದಿನ ಲೋಕಸಭಾ ಚುನಾವಣೆಗೆ ಈಗಾಗಲೇ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಇದರ ನಡುವೆ ಬಿಜೆಪಿಗೆ ಈಗ ಡಿ ಫೋಬಿಯಾ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ದಿನದಿಂದ ದಿನಕ್ಕೆ ಡಿ ಪ್ಲಾನ್ ನ ಸದ್ದು ಜೋರಾಗ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ಪಾಲಿಗೆ ಡಿ ದೊಡ್ಡ ಡೇಂಜರ್ ಆಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಡಿ ಅಂದ್ರೆ ಏನು? ರಾಜ್ಯ ಬಿಜೆಪಿಗೆ ಯಾಕೆ ಬಿಗ್ ನರ್ವಸ್ ಶುರುವಾಗಿದೆ? ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯವಾಗಿ ಸೋತಿರುವಂತಹ ಬಿಜೆಪಿ ಈಗ ಗೊಂದಲದ ಗೂಡಾಗಿದೆ. ಈ ಗೊಂದಲದ ಗೂಡಿನಲ್ಲಿ ಈಗ ಡಿ ಫೋಬಿಯಾ ಶುರುವಾಗಿದೆ. ಬಿಜೆಪಿಯ ನಾಯಕರು ಒಂದು ರೀತಿಯಾಗಿ ನಾಯಕತ್ವ ಇಲ್ಲದೆ ಗೊಂದಲದ ಗೂಡಾಗಿ ತಮ್ಮದೇ ಆದ ಆತಂಕಕ್ಕೆ ಒಳಗಾಗಿದ್ದಾರೆ. ಇದರ ನಡುವೆ ಡಿ ಫೋಬಿಯಾ ಈಗ ರಾಜ್ಯ ಬಿಜೆಪಿಯ ನಾಯಕರನ್ನ ನಿದ್ದೆಗೆಡಿಸಿದೆ. ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಡಿ ಪ್ಲಾನ್ ಅಸ್ತಿತ್ವಕ್ಕೆ ಬಂದಾಗಿನಿಂದ ಬಿಜೆಪಿಯ ನಿದ್ದೆ ಈಗ ಹಾಳಾಗಿದೆ. ಹಾಗಾದ್ರೆ ಕೇಸರಿ ಕಲಿಗಳಿಗೆ ಕಾಡ್ತಿದ್ಯಾ ಡಿ ಫೋಬಿಯಾ? ರಾಜ್ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಮೆಗಾ ಸೂಪರ್ ಬ್ರೇಕಿಂಗ್. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಸೂಪರ್ ಮೆಗಾ ಬ್ರೇಕಿಂಗ್. ಡಿಸೆಂಬರ್ ನಲ್ಲಿ ರಾಜಕೀಯ ಬೆಂಕಿ, ಬಿರುಗಾಳಿ, ಸುನಾಮಿ ಹೇಳೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಕರ್ನಾಟಕ ರಾಜಕಾರಣದಲ್ಲಿ ಮಹಾಕ್ಷಿಪ್ರ ಕ್ರಾಂತಿ ಬಹುತೇಕ ಗ್ಯಾರಂಟಿ, ಫೇಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಮೆಗಾ ಸೂಪರ್ ಬ್ರೇಕಿಂಗ್ ಇದು. ಡಿಸೆಂಬರ್ ತಿಂಗಳಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬೆಂಕಿ, ಬಿರುಗಾಳಿ, ಸುನಾಮಿ ಎದ್ದೇಳೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಹಾ ಕ್ಷಿಪ್ರ ಕ್ರಾಂತಿ ಬಹುತೇಕ ಆಗುತ್ತೆ ಡಿಸೆಂಬರ್ ತಿಂಗಳಿನಲ್ಲಿ. ಇದು ರಾಜ್ ನ್ಯೂಸ್ ನಲ್ಲಿ ಮೆಗಾ ಸೂಪರ್ ಬ್ರೇಕಿಂಗ್ ಇದು. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಏಳಬಹುದಾದ ಬೆಂಕಿ, ಬಿರುಗಾಳಿ, ಸುನಾಮಿಯ ಕಹಾನಿ ನಿಮ್ಮ ರಾಜ್ ನ್ಯೂಸ್ ಬಿಚ್ಚಿಡುತ್ತೆ. ಅದು ಕೂಡ ಕರ್ನಾಟಕ ರಾಜಕಾರಣದ ಮಹಾ ಕ್ಷಿಪ್ರ ಕ್ರಾಂತಿ. ಈವರೆಗೂ ಕೂಡ ಗ್ಯಾರಂಟಿ ಸರ್ಕಾರ ಬಂದು 100 ದಿನ ಆಯ್ತು. ಇದರ ನಡುವೆ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಡಿಸೆಂಬರ್ ಈಗ ಪ್ಲಾನ್ ಶುರುವಾಗಿದೆ. ಇದರ ನಡುವೆ ಡಿಸೆಂಬರ್ ನಲ್ಲಿ ರಾಜಕೀಯ ಬಿರುಗಾಳಿ ಏಳುತ್ತೆ. ರಾಜಕೀಯ ಬಿರುಗಾಳಿಯ ನಡುವೆ ಸುನಾಮಿ ಬರುತ್ತೆ, ಬಿರುಗಾಳಿ ಬರುತ್ತೆ. ಹಾಗಾದ್ರೆ ಮಹಾ ಕ್ಷಿಪ್ರ ಕ್ರಾಂತಿ ರಾಜ್ಯದಲ್ಲಿ ಶುರುವಾಗುವುದು ಬಹುತೇಕ ಫಿಕ್ಸ್ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದು ರಾಜ್ ನ್ಯೂಸ್ ನಲ್ಲಿ ಮೆಗಾ ಬ್ರೇಕಿಂಗ್ ಸುದ್ದಿ. ಇದು ಡಿಸೆಂಬರ್ ತಿಂಗಳಿನಲ್ಲಿ ಶುರುವಾಗಲಿರುವ ಬಿರುಗಾಳಿಯ ರಾಜಕೀಯ ಕ್ಷಿಪ್ರ ಕ್ರಾಂತಿಯ ಮೆಗಾ ಬಿಗ್ ಬ್ರೇಕಿಂಗ್ ನಿಮ್ಮ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಹಾ ಕ್ಷಿಪ್ರ ಕ್ರಾಂತಿ ಇದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 100 ತಿಂಗಳು ಆಗಿದೆ, 100 ದಿನ ಆಗಿದೆ. ಇದರ ನಡುವೆ ಮೆಗಾ ಪ್ಲಾನ್ ಶುರುವಾಗಿದೆ. ಅದು ಡಿಸೆಂಬರ್ ನಲ್ಲಿ ರಾಜಕೀಯ ಬೆಂಕಿ, ಬಿರುಗಾಳಿ, ಸುನಾಮಿ ಎಲ್ಲವೂ ಕೂಡ ಒಂದೇ ಬಾರಿಗೆ ರಾಜ್ಯಕ್ಕೆ ಅಪ್ಪಳಿಸಲಿವೆ. ಅಲ್ಲಿಗೆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಹಾ ಕ್ಷಿಪ್ರ ಕ್ರಾಂತಿ ಒಂದು ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಡಿಸೆಂಬರ್ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಘಟ್ಟಕ್ಕೆ ತಲುಪುತ್ತೆ. ಪ್ರಮುಖವಾಗಿ ಮಹಾ ಕ್ಷಿಪ್ರ ಕ್ರಾಂತಿ ಆಗೇ ಆಗುತ್ತೆ ಡಿಸೆಂಬರ್ ತಿಂಗಳಿನಲ್ಲಿ. ಅದು ಬಿಜೆಪಿಯಲ್ಲಿಯಾ ಅಥವಾ ಕಾಂಗ್ರೆಸ್ ನಲ್ಲಿಯಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿರುವಂತದ್ದು. ಯಾಕಂದ್ರೆ ಸರ್ವಂ ಲೋಕಸಭಾ ಚುನಾವಣೆ ಮಯಂ ಅನ್ನುವ ನಿಟ್ಟಿನಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ಈಗಾಗಲೇ ರಣತಂತ್ರವನ್ನ ಹೇಳ್ತಾ ಇದೆ. ಇದರ ನಡುವೆ ಇದೀಗ ಆಪರೇಷನ್ ಡಿ ಶುರುವಾಗಿದೆ. ಇದು ಬಿಜೆಪಿಯ ಪಾಳೆಯದಲ್ಲಿ ತಳಮಳವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಓಟಕ್ಕೆ ಬಿಜೆಪಿ ಜೆಡಿಎಸ್ ಸುಸ್ತಾಗಿದೆ. ಮುಹೂರ್ತನು ಫಿಕ್ಸ್ ಆಗಿದೆ. ಇನ್ನೇನಿದ್ರು ಆಗಬೇಕಿರೋದು ಆಕ್ಷನ್ ಮಾತ್ರ. ಕಮಲಕ್ಕೂ ಕಂಟಕ, ದಳಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ.
ಅಸ್ತಿತ್ವವನ್ನೇ ಬುಡಮೇಲು ಮಾಡುತ್ತಾ ಕಾಂಗ್ರೆಸ್ನ ಟಾರ್ಗೆಟ್ ಅನ್ನೋ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿ ಆಗಿದೆ. ರಾಜ್ಯ ಕಾಂಗ್ರೆಸ್ನ ಓಟಕ್ಕೆ ಬಿಜೆಪಿ ಜೆಡಿಎಸ್ ಸುಸ್ತು. ಕಾಂಗ್ರೆಸ್ನ ಮಿಂಚಿನ ವೇಗದ ನಡುವೆ ಬಿಜೆಪಿ ಕೂಡ ಸುಸ್ತಾಗಿದೆ. ಮುಹೂರ್ತನು ಫಿಕ್ಸ್ ಆಯ್ತು, ವೃತ್ತಾನು ಬರೆದಾಯ್ತು. ಈಗ ಏನಿದ್ರು ಕೂಡ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಅದು ದಳದ ಬುಡಕ್ಕೆ ಬೆಂಕಿ ಇಡುತ್ತಾ ಅಥವಾ ಕೇಸರಿ ಪಾಡೆಯನ್ನ ಚಿಂದಿ ಉಡಾಯಿಸುತ್ತಾ ಅನ್ನೋ ಪ್ರಶ್ನೆ ಅಸ್ತಿತ್ವವನ್ನೇ ಬುಡಮೇಲು ಮಾಡುತ್ತಾ ಕಾಂಗ್ರೆಸ್ ಪಾರ್ಟಿಯ ಟಾರ್ಗೆಟ್. ಯಾಕಂದ್ರೆ ರಾಜ್ಯದಲ್ಲಿ ಈ ಹಿಂದಿಗಿಂತಲೂ ಕೂಡ ರಾಜ್ಯ ಕಾಂಗ್ರೆಸ್ ಮಿಂಚಿನ ವೇಗದಲ್ಲಿ ಸಂಚಾರವನ್ನ ಮಾಡ್ತಾ ಇದೆ. ಈಗಾಗಲೇ ಮುಹೂರ್ತನು ಫಿಕ್ಸ್ ಮಾಡಿದೆ, ವೃತ್ತಾನು ಬರೆದಾಗಿದೆ. ಆದ್ರೆ ಇದು ಬಿಜೆಪಿಗೂ ಕೂಡ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ದಳದ ಬುಡಕ್ಕೆ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ಯಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಪ್ರಮುಖವಾಗಿ ಅಸ್ತಿತ್ವವನ್ನೇ ಬುಡಮೇಲು ಮಾಡುತ್ತಾ ಕಾಂಗ್ರೆಸ್ನ ಟಾರ್ಗೆಟ್. ಹಾಗಾದ್ರೆ ಯಾವ ಪಕ್ಷಗಳ ಅಸ್ತಿತ್ವ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನ ಕಾಂಗ್ರೆಸ್ ಬುಡಮೇಲು ಮಾಡುತ್ತಾ, ಜೊತೆಗೆ ಬಿಜೆಪಿಯ ಚಂಗಾಬಲವನ್ನ ಭೇದಿಸಿ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬಾವುಟವನ್ನ ಆರಿಸುತ್ತಾ ಕಾಂಗ್ರೆಸ್ ಪಾರ್ಟಿ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಯಾಕಂದ್ರೆ ಅಸೆಂಬ್ಲಿ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಾಜ್ಯ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬರೋಬ್ಬರಿ 135 ಸ್ಥಾನಗಳಲ್ಲಿ ಜಯ ಸಿಗುತ್ತೆ ಅಂತ. ಮತ್ತೊಂದು ಕಡೆ ನಾವು ಕನಿಷ್ಠ ಅಂದ್ರೂ 100ರ ಗಡಿಯನ್ನ ಈಸಿಯಾಗಿ ದಾಟ್ತೀವಿ ಅಂತ ಅನ್ಕೊಂಡಿದ್ದಂತ ಬಿಜೆಪಿ 66 ಕ್ಷೇತ್ರಗಳಿಗೆ ಸೀಮಿತವಾಯಿತು. ಮತ್ತೊಂದು ಕಡೆ ಅತಂತ್ರ ಸ್ಥಿತಿ ಉದ್ಭವವಾಗುತ್ತೆ, ನಾವು ಕಿಂಗ್ ಮೇಕರ್ ಆಗ್ತೀವಿ ಮತ್ತೆ ಅಧಿಕಾರವನ್ನ ಹಿಡಿತೀವಿ ಅಂತ ಜೆಡಿಎಸ್ ನಾಯಕರು ಕನಸನ್ನ ಕಟ್ಕೊಂಡಿದ್ರು. ಆದ್ರೆ ಎಲ್ಲವನ್ನ ಉಲ್ಟಾ ಮಾಡಿದ್ದು ಕಾಂಗ್ರೆಸ್ನ ಮಿಂಚಿನ ವೇಗ. ಇದೀಗ ಕಾಂಗ್ರೆಸ್ನ ಮಿಂಚಿನ ವೇಗವೇ ಒಂದು ಕಡೆ ಬಿಜೆಪಿಗೆ ಮತ್ತೊಂದು ಕಡೆ ಜೆಡಿಎಸ್ಗೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಕಾಂಗ್ರೆಸ್ನ ಈ ಓಟದಿಂದ ರಾಜ್ಯದಲ್ಲಿ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಉದ್ಭವವಾಗುತ್ತಾ? ಮತ್ತೊಂದು ಕಡೆ ಕೇವಲ 19 ಶಾಸಕರನ್ನ ಗೆದ್ದಿರುವಂತಹ ಜೆಡಿಎಸ್ನ ಅಸ್ತಿತ್ವ ಕೂಡ ಶೇಕ ಆಗುತ್ತಾ ಅನ್ನೋ ಪ್ರಶ್ನೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಗಿರಿಗಿಟ್ಲೆ ಹೊಡಿತಾ ಇದೆ. ಎಚ್.ಡಿ. ದೇವೇಗೌಡರ ಸುದ್ದಿಗೋಷ್ಠಿಗೆ ರಾಜಕೀಯ ರೆಕ್ಕೆ ಪುಕ್ಕ ಬಂದಿದೆ. ಇದೇ ಕಾರಣಕ್ಕೆ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರ ಜೆಡಿಎಸ್ನ ವರಿಷ್ಠರು. ದಿಢೀರ್ ಸುದ್ದಿಗೋಷ್ಠಿ ಕರೆದಿದ್ದರ ಉದ್ದೇಶವೇನು? ಹಾಗಾದ್ರೆ ಎಚ್.ಡಿ. ದೇವೇಗೌಡರು ಏಕಾಏಕಿ ಅಖಾಡಕ್ಕೆ ಇಳಿತಾರೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅಲ್ಲಿಗೆ ರಾಜಕೀಯದಲ್ಲಿ ಒಂದಿಷ್ಟು ರೆಕ್ಕ ಪುಕ್ಕ ಬಂದಿದೆ. ಇದೇ ಕಾರಣಕ್ಕೆ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರ ಜೆಡಿಎಸ್ನ ವರಿಷ್ಠರು. ದಿಢೀರ್ ಸುದ್ದಿಗೋಷ್ಠಿ ಕರೆದಿದ್ದರ ಉದ್ದೇಶವೇನು? ಜೆಡಿಎಸ್ ಪಕ್ಷದ ವರಿಷ್ಠರು, ಜೆಡಿಎಸ್ ಪಾರ್ಟಿಯ ಫೇಸ್, ಜೆಡಿಎಸ್ ಪಾರ್ಟಿಯ ನಂಬರ್ 1 ಲೀಡರ್ ಎಚ್.ಡಿ. ದೇವೇಗೌಡ ಅವರು ಸಡನ್ ಆಗಿ ಸುದ್ದಿಗೋಷ್ಠಿ ನಡೆಸಿದ್ದು ಯಾವ ಕಾರಣಕ್ಕೆ? ಇದೇ ಕಾರಣಕ್ಕಾಗಿ ತುರ್ತು ಸುದ್ದಿಗೋಷ್ಠಿಯನ್ನ ಬ್ಯಾಕ್ ಟು ಬ್ಯಾಕ್ ನಡೆಸಿದ್ರ ಎಚ್.ಡಿ. ದೇವೇಗೌಡ ಅವರು. ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದರ ಹಿಂದೆ ಯಾವ ಲೆಕ್ಕಾಚಾರ ಇದೆ? ಒಂದು ಕಡೆ ಅಸೆಂಬ್ಲಿ ಚುನಾವಣೆ ಬಳಿಕ ಎಲ್ಲೂ ಕೂಡ ಕಾಣಿಸಿಕೊಳ್ಳದಂತಹ ದೇವೇಗೌಡರು ಎಲ್ಲೋ ಒಂದು ಕಡೆ ಏಕಾಏಕಿಯಾಗಿ ಬ್ಯಾಕ್ ಟು ಬ್ಯಾಕ್ ಸುದ್ದಿಗೋಷ್ಠಿಗಳನ್ನ ನಡೆಸಿದ್ರು. ಅಲ್ಲಿಗೆ ರಾಜಕೀಯವಾಗಿ ಇದು ರೆಕ್ಕೆ ಪುಕ್ಕ ಬಂದಿದೆ. ಒಂದಿಷ್ಟು ಅಂಶಗಳು, ಒಂದಿಷ್ಟು ವಿಚಾರಗಳ ಬಗ್ಗೆ ತಾಳೆ ಹಾಕುವ ನಿಟ್ಟಿನಲ್ಲಿ, ರಾಜಕೀಯದಲ್ಲಿ ಇರುವಂತಹ ಡಾಟ್ಗಳನ್ನ ಕನೆಕ್ಟ್ ಮಾಡುವ ನಿಟ್ಟಿನಲ್ಲಿ ಈಗ ಎಚ್.ಡಿ. ದೇವೇಗೌಡ ಅವರ ಸುದ್ದಿಗೋಷ್ಠಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಎಚ್.ಡಿ. ದೇವೇಗೌಡ ಅವರು ಬ್ಯಾಕ್ ಟು ಬ್ಯಾಕ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು? ಯಾಕಂದ್ರೆ ಪ್ರಮುಖವಾಗಿ ನಿನ್ನೆ ಜೆಪಿ ಭವನದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅಲ್ಲಿ ತುಂಬ್ರಾ ಅಟ್ಯಾಕಿಂಗ್ ಮೂಡಲ್ಲಿ ಒಂದು ರೀತಿಯ ಮಾತನ್ನ ಹಾಡ್ತಾರೆ. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಎಚ್.ಡಿ. ದೇವೇಗೌಡ ಅವರು ಬ್ಯಾಕ್ ಟು ಬ್ಯಾಕ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು? ಇದು ರಾಜ್ ನ್ಯೂಸ್ ನಲ್ಲಿ ಮೆಗಾ ಕ್ಷಿಪ್ರ ಕ್ರಾಂತಿಯ ಮೆಗಾ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಟಾರ್ಗೆಟ್ ಪಕ್ಷವೇ ಆಗಲಿದ್ಯಾ ಬರ್ಖಾಸ್ತು? ಟಾರ್ಗೆಟ್ 25 ಜಿದ್ದಿಗೆ ಬಿದ್ದ ಕಾಂಗ್ರೆಸ್ ಮೆಗಾ ಆಪರೇಷನ್ಗೆ ಪ್ಲಾನ್ ಅನ್ನ ಹಾಕಿಕೊಂಡಿದೆ. ರಾಜ್ ನ್ಯೂಸ್ ನಲ್ಲಿ ಕ್ಷಿಪ್ರ ಕ್ರಾಂತಿಯ ಮೆಗಾ ಬ್ರೇಕಿಂಗ್ ನ್ಯೂಸ್ ಇದು. ಟಾರ್ಗೆಟ್ 25 ರೀಚ್ ಆಗ್ಲಿಕ್ಕೆ ಪಕ್ಷವೇ ಆಗಲಿದ್ಯಾ ಬರ್ಖಾಸ್ತು?
ಟಾರ್ಗೆಟ್ 25 ರೀಚ್ ಆಗ್ಲೇಬೇಕು ಅಂತ ಕಾಂಗ್ರೆಸ್ ಒಂದು ಕಡೆ ಜಿದ್ದಿಗೆ ಬಿದ್ದಿದೆ. ಇದಕ್ಕಾಗಿ ಮೆಗಾ ಆಪರೇಷನ್ ಮಾಡೋದಕ್ಕೆ ಈಗಿನಿಂದಲೇ ತಯಾರಿಯನ್ನ ನಡೆಸಿದೆ. ಇದು ರಾಜ್ ನ್ಯೂಸ್ ನಲ್ಲಿ ಮಹಾಕ್ಷಿಪ್ರ ಕ್ರಾಂತಿಯ ಮೆಗಾ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಕಾಂಗ್ರೆಸ್ನ ಟಾರ್ಗೆಟ್ ಏನು? ಯಾವ ಆಪರೇಷನ್ ಅನ್ನ ಮಾಡಿದೆ? ಒಂದು ವೇಳೆ ಆಪರೇಷನ್ ಸಕ್ಸಸ್ ಆದ್ರೆ ಯಾವ ಪಕ್ಷದ ಉಸಿರು ನಿಲ್ಲುತ್ತೆ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಇಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿಟ್ಕೊಂಡು ಟಾರ್ಗೆಟ್ 25 ಅಂದ್ರೆ ಕರ್ನಾಟಕ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ 25 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಜಿದ್ದಿಗೆ ಬಿದ್ದು ಮೆಗಾ ಆಪರೇಷನ್ಗೆ ಗಾಳ ಹಾಕಿದೆ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ನೀವು ಏನಾದ್ರೂ ಮಾಡ್ಕೊಳ್ಳಿ, ನಮಗೆ ಟಾರ್ಗೆಟ್ 25 ರೀಚ್ ಮಾಡಲೇಬೇಕು. ಆ ಮೂಲಕ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ನ ಅಲೆಯನ್ನ ದೇಶದಾದ್ಯಂತ ಹರಡಿಸಬೇಕು. ಕರ್ನಾಟಕದಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದ ಆ ಉತ್ಸಾಹವನ್ನ ಒಂದು ರೀತಿಯಾಗಿ ದೇಶದಾದ್ಯಂತ ಕಾಂಗ್ರೆಸ್ ಪಾಳೆಯಕ್ಕೆ ಬೂಸ್ಟ್ ಅನ್ನ ಕೊಟ್ಟಿದೆ. ಹೀಗಾಗಿ ಆಪರೇಷನ್ ಹಸ್ತವಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಟಾರ್ಗೆಟ್ 25 ರೀಚ್ ಆಗಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಹುಕುಂ ಜಾರಿ ಮಾಡಿದೆ. ಮೊದಲ ಹಂತದಲ್ಲಿ 13 ವಿಪಕ್ಷದ ಶಾಸಕರು ಕಾಂಗ್ರೆಸ್ನ ಕೈ ಹಿಡಿತಾರೆ. ಅದು ಕೂಡ ಡಿಸೆಂಬರ್ನಲ್ಲಿ ಮೊದಲ ಹಂತದಲ್ಲಿ 13 ಶಾಸಕರು ಕಾಂಗ್ರೆಸ್ ಪಕ್ಷವನ್ನ ಸೇರಲಿದ್ದಾರೆ ಅನ್ನೋ ಗುಸುಗುಸು ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಡಿಸೆಂಬರ್ನಲ್ಲಿ ಮಹಾಕ್ಷಿಪ್ರ ಕ್ರಾಂತಿ ನಡೆಯೋದು ಏನು ಅಂದ್ರೆ ಕಾಂಗ್ರೆಸ್ ಪಾಳೆಯಕ್ಕೆ ಬೇರೆ ಪಾರ್ಟಿಯ ಶಾಸಕರು ಬರೋಬ್ಬರಿ 13 ಮಂದಿ ಶಾಸಕರು ಕಾಂಗ್ರೆಸ್ನ ಕೈ ಹಿಡಿಯಲಿದ್ದಾರೆ. ಡಿಸೆಂಬರ್ನಲ್ಲಿ ಕಾಂಗ್ರೆಸ್ಗೆ 13 ವಿಪಕ್ಷ ನಾಯಕರು ಸೇರ್ಪಡೆ ಆಗುವ ಚಾನ್ಸಸ್ ಬಹುತೇಕ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಮೊದಲ ಹಂತವಾಗಿ ಇದು ಕೇವಲ ಮೊದಲ ಹೆಜ್ಜೆಯಾಗಿ 13 ಮಂದಿ ವಿಪಕ್ಷದ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವ ಗುಸುಗುಸು ಒಂದಿಷ್ಟು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಟಾರ್ಗೆಟ್ 25 ರೀಚ್ ಮಾಡಲಿಕ್ಕೆ ಕಾಂಗ್ರೆಸ್ ಈಗಾಗಲೇ ಓಪನ್ ಆಫರ್ ಅನ್ನ ಕೊಟ್ಟಿದೆ. ಯಾರಾದ್ರೂ ಬನ್ನಿ, ಪಕ್ಷಕ್ಕೆ ನಾವು ಸೇರಿಸ್ಕೊಳ್ತೀವಿ, ನಮ್ಮ ಸಿದ್ಧಾಂತವನ್ನ ನಮ್ಮ ನಾಯಕತ್ವವನ್ನ ಒಪ್ಪಿ ಬರೋರಿಗೆ ಮುಕ್ತ ಆಹ್ವಾನವನ್ನ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಿದ್ದಾರೆ. ಈ ಕಾರಣಕ್ಕಾಗಿ ಇದರ ಮೊದಲ ಹಂತದ ಭಾಗವಾಗಿ 13 ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ಗೆ 13 ವಿಪಕ್ಷ ಶಾಸಕರು ಸೇರ್ಪಡೆ ಆಗಲಿದ್ದಾರೆ. ಅದರಲ್ಲೂ ಕೂಡ ಇದು ಕೇವಲ ಮೊದಲ ಹಂತ. ಈ ಹಂತಗಳು ಕೂಡ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಈಗಾಗಲೇ ಶಾಸಕರ ಸಂಪರ್ಕದಲ್ಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಈ ಶಾಸಕರು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗ್ತಿದೆಯಲ್ವಾ, ಆ ಶಾಸಕರು ಈಗಾಗಲೇ ಸಿಎಂ ಹಾಗೆ ಡಿಸಿಎಂ ಸಂಪರ್ಕದಲ್ಲಿದ್ದಾರಂತೆ. ಈಗಾಗಲೇ ಶಾಸಕರು ಯಾರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ, ಆ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿದ್ದಾರಂತೆ. ಪಕ್ಕಾ ಲೆಕ್ಕಾಚಾರ ಹಾಕಿ ಟೈಮ್ ನೋಡಿ ಚೆಕ್ ಮೇಟ್ ಇಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಆಪರೇಷನ್ ಗಾಳದಲ್ಲೂ ಜಾತಿ ಸಮೀಕರಣದ ವಾಸನೆ ಎದ್ದು ಕಾಣಿಸ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದ್ರೆ, ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರಿಗೆ ಮಣೆ ಹಾಕ್ತಾ ಇದೆ. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರವನ್ನ ಹಾಕೊಂಡು ಟಿಕೆಟ್ ಘೋಷಣೆ ಮಾಡುತ್ತಿದ್ದಂತಹ ಕಾಂಗ್ರೆಸ್ ಈಗ ಆಪರೇಷನ್ ಹಸ್ತದಲ್ಲೂ ಕೂಡ ಜಾತಿ ಸಮೀಕರಣದ ಮೊರೆ ಹೋಗಿದೆ. ಪಕ್ಕಾ ಲೆಕ್ಕಾಚಾರ, ಪಕ್ಕಾ ಟೈಮ್ ನೋಡಿ ಚೆಕ್ ಮೇಟ್ ಇಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿ ನಿಂತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಭಾವಿಗಳು ಆಗಿರುವಂತಹ ಗಟ್ಟಿ ಸಮುದಾಯ ಆಗಿರುವಂತಹ ಲಿಂಗಾಯತ ಸಮುದಾಯದ ನಾಯಕರನ್ನ ತಿಳಿಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನ ಹಾಕೊಂಡಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರಿಗೆ ಮಣೆ ಹಾಕುವುದಕ್ಕೆ ಬಿಜೆಪಿಗೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. 2 ಪ್ರಬಲ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಶಾಸಕರಿಗೆ ಗಾಳ ಹಾಕಿರುವಂತಹ ಕಾಂಗ್ರೆಸ್
ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರಿಗೆ ಮಣೆ ಹಾಕಿದೆ. ಇದು ಪಕ್ಕಾ ಜಾತಿಯ ಲೆಕ್ಕಾಚಾರ, ಜಾತಿ ಸಮೀಕರಣದ ಲೆಕ್ಕಾಚಾರ, ಪಕ್ಕಾ ಲೆಕ್ಕಾಚಾರ ಹಾಕಿ ಟೈಮ್ ನೋಡಿ ಚೆಕ್ಮೇಟ್ ಇಡೋದಕ್ಕೆ ಕಾಂಗ್ರೆಸ್ ಸ್ಕೆಚ್ ಹಾಕಿಕೊಂಡಿದೆ. ಎರಡು ಪ್ರಬಲ ಸಮುದಾಯಕ್ಕೆ ಕಾಂಗ್ರೆಸ್ ಆದ್ಯತೆಯನ್ನ ಕೊಡ್ತಾ ಇದೆ. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಟಾರ್ಗೆಟ್ ಅನ್ನ ರೀಚ್ ಆಗಲಿಕ್ಕೆ ಪ್ಲಾನ್ ಅನ್ನ ಹಾಕೊಳ್ತಾ ಇದೆ. ಒಂದು ಕಡೆ ಲಿಂಗಾಯತ ಶಾಸಕರನ್ನ ತಿಳಿಯೋದು, ಆ ಮೂಲಕ ಬಿಜೆಪಿಗೆ ಶಾಕ್ ಕೊಡೋದು. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಶಾಸಕರನ್ನ ಸೆಳೆದು ಬಿಜೆಪಿಗೆ ಹಾಗೆ ಜೆಡಿಎಸ್ಗೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಜ್ಜಾಗಿದೆ. ಯಾವ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ತನ್ನದೇ ಆದ ಹಿಡಿತವನ್ನ ಸಾಧಿಸಿದೆ ಬಿಜೆಪಿ. ಲಿಂಗಾಯತ ವೋಟರ್ಸ್ ಅಂದ್ರೆ ಒಂದು ಲೆಕ್ಕದಲ್ಲಿ ಬಿಜೆಪಿಯ ವೋಟರ್ಸ್ ಅಂತ ಹೇಳಲಾಗುತ್ತೆ. ಬರೋಬ್ಬರಿ ಆಲ್ಮೋಸ್ಟ್ 70% ವೋಟರ್ಸ್, ಲಿಂಗಾಯತ ಸಮುದಾಯದ ವೋಟರ್ಸ್ ಬಿಜೆಪಿಯ ಪರ ವೋಟ್ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ರಾಜಕೀಯ ಲೆಕ್ಕಾಚಾರದಲ್ಲಿ. ಇನ್ನ ಹಳೆ ಮೈಸೂರು ಭಾಗ ಅಂತ ಬಂದ್ರೆ ಅಲ್ಲಿ ಒಕ್ಕಲಿಗ ಸಮುದಾಯದ ಮತದಾರರು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಆ ಒಕ್ಕಲಿಗ ಸಮುದಾಯದ ನಿರ್ಣಾಯಕ ಪಾತ್ರ ವಹಿಸುವ ವೋಟರ್ಸ್ ಎಚ್ ಡಿ ದೇವೇಗೌಡ ಅವರ ವೋಟರ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರು ಭಾಗ ಅಂದ್ರೆ ಅಲ್ಲಿ ಜೆಡಿಎಸ್ ನ ಭದ್ರಕೋಟೆ ಅಂದ್ರೆ ಒಕ್ಕಲಿಗ ಸಮುದಾಯದ ಬಹುತೇಕ ವೋಟರ್ಸ್ ಜೆಡಿಎಸ್ ಪರವಾಗಿ ಹೋಗ್ತಾರೆ. ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ಒಂದು ಮಾತಿದೆ, ಒಕ್ಕಲಿಗ ಮತದಾರರು ಅಂದ್ರೆ ದೇವೇಗೌಡ ಅವರ ಜೇಬಿನಲ್ಲಿರುವಂತಹ ಮತದಾರರು ಅಂತ. ಅದಕ್ಕಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅಂದ್ರೆ ಬರೋಬ್ಬರಿ ಈ ಎರಡು ಕೋಟೆಯನ್ನ ಭೇದಿಸಬೇಕು. ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಿಕೊಂಡಿರುವಂತಹ ಲಿಂಗಾಯತ ಸಮುದಾಯದ ಕೋಟೆಯನ್ನ ಚಿತ್ರ ಮಾಡಬೇಕು. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತಲತಲಾಂತರಗಳಿಂದ ಕಟ್ಟಿಕೊಂಡು ಬಂದಿರುವಂತಹ ಕಂಚಿನ ಕೋಟೆಯನ್ನ ಭೇದಿಸಿ ಅಲ್ಲಿ ಕಾಂಗ್ರೆಸ್ನ ಬಾವುಟವನ್ನ ಇಡಬೇಕು. ಈ ಎರಡೂ ಕಾರ್ಯಾಚರಣೆಗಳು ಏಕಕಾಲದಲ್ಲಿ ಆಗಬೇಕು. ಅದಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡಿರೋದು ಡಿಸೆಂಬರ್ನಲ್ಲಿ. ಪಕ್ಕಾ ಜಾತಿ ಲೆಕ್ಕಾಚಾರ ಡಿಸೆಂಬರ್ನಲ್ಲಿ ಈಗಾಗಲೇ ಟೈಮ್ ಫಿಕ್ಸ್ ಆಗಿದೆ. ಇನ್ನ ಕಾರ್ಯರೂಪಕ್ಕೆ ಬರಬೇಕಾಗಿರೋದಷ್ಟೇ. ಇಲ್ಲಿ ಗೀಟು ಗೀಚಾಗಿದೆ, ವೃತ್ತವನ್ನು ಎಳೆದಾಗಿದೆ. ಇನ್ನ ಆಕ್ಷನ್ ಮಾತ್ರ ಬಾಕಿ ಇದೆ. ಆ ಆಕ್ಷನ್ಗೆ ಡಿಸೆಂಬರ್ನಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಮೊದಲ ಹಂತದಲ್ಲಿ 13 ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಅನ್ನುವ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು. ಶತಾಯ ಗತಾಯ ಕರ್ನಾಟಕದಲ್ಲಿ 25 ಗೆಲ್ಲಲೇಬೇಕು. ಇದೇ ಕಾರಣಕ್ಕಾಗಿ ಆಪರೇಷನ್ ಹಸ್ತದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್. ಇಂದು ಬಿಜೆಪಿಗೆ ಶಾಕ್ ನೀಡಲು ಬಿಜೆಪಿ ಶಾಸಕರೇ ಇಟಿ ಆಗಿದ್ದಾರೆ. ಅಂದು ಮೈತ್ರಿ ಸರ್ಕಾರವನ್ನ ಬೀಳಿಸೋದಕ್ಕೆ ಕಾಂಗ್ರೆಸ್ನ ಶಾಸಕರು ಅಸ್ತ್ರವಾಗಿದ್ರು. ಮುಳ್ಳಿಂದಲೇ ತೆಗಿಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಅನ್ನ ಹಾಕೊಂಡಿದೆ. ಬಿಜೆಪಿ ವಿರುದ್ಧವೇ ಬಿಜೆಪಿ ಅಸ್ತ್ರವನ್ನ ಪ್ರಯೋಗ ಮಾಡಿ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಅಂದು ಮೈತ್ರಿ ಸರ್ಕಾರವನ್ನ ಬೀಳಿಸಲು ಕೈ ಶಾಸಕರೇ ಗುರಾಣಿ ಆಗಿದ್ರು. ಇದೀಗ ಬಿಜೆಪಿಗೆ ಶಾಕ್ ನೀಡಲು ಬಿಜೆಪಿ ಶಾಸಕರೇ ಕಾಂಗ್ರೆಸ್ನ ಇಟಿ ಆಗಿದ್ದಾರೆ. ಅಲ್ಲಿಗೆ ತಮ್ಮದೇ ಚುಚ್ಚೋದಕ್ಕೆ ಸಿದ್ಧವಾಗಿದ್ದಾರೆ. ಮುಳ್ಳಿಂದಲೇ ತೆಗಿಬೇಕು ಅನ್ನುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಸಜ್ಜಾಗಿದೆ. ಬಿಜೆಪಿ ವಿರುದ್ಧ ಬಿಜೆಪಿ ಅಸ್ತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಈಗ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು. ಅಂದು ಮೈತ್ರಿ ಸರ್ಕಾರವನ್ನ ಬೀಳಿಸೋಕೆ ಕಾರಣವಾಗಿದ್ದು ಬಿಜೆಪಿಗೆ ಹೆಲ್ಪ್ ಆಗಿದ್ದು ಕಾಂಗ್ರೆಸ್ನ ಶಾಸಕರು. ಅದೇ ರೀತಿಯ ಪ್ಲಾನ್ ಅನ್ನ ಇವತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರಯೋಗ ಮಾಡೋದಕ್ಕೆ ಸಜ್ಜಾಗಿದೆ. ಅದು ಯಾವ ರೀತಿ ಅಂದ್ರೆ ಬಿಜೆಪಿಯ ಶಾಸಕರನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ, ಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮದೇ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆದು ಆ ಮೂಲಕ ಟಕ್ಕರ್ ಕೊಡಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಅನ್ನ ಹಾಕೊಂಡಿದೆ. ಇದಕ್ಕಾಗಿ ಟೈಮ್ ಕೂಡ ಫಿಕ್ಸ್ ಮಾಡಿದೆ. ಮೊದಲ ಹಂತವಾಗಿ 13 ಶಾಸಕರು ಕಾಂಗ್ರೆಸ್ನ ಕೈ ಹಿಡಿತಾರೆ, ಅದು ಕೂಡ ಡಿಸೆಂಬರ್ನಲ್ಲಿ ಅನ್ನುವ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗುಲ್ಲನ್ನ ಎಬ್ಬಿಸ್ತಾ ಇದೆ. ಅಂದು ಮೈತ್ರಿ ಸರ್ಕಾರವನ್ನ ಬೀಳಿಸಿದ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಇಂದು ಬಿಜೆಪಿಯನ್ನ ಶೇಕ್ ಮಾಡೋದಕ್ಕೆ ಬಿಜೆಪಿ ಶಾಸಕರೇ ಅಸ್ತ್ರವಾಗಿ ಬಳಕೆ ಆಗ್ತಾ ಇದ್ದಾರೆ. ಎಸ್.ವಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಟಾಸ್ಕ್ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ.
ಅಂದು ಮೈತ್ರಿ ಸರ್ಕಾರವನ್ನ ಬೀಳಿಸೋದಕ್ಕೆ ಆಗಿನ ಕಾಂಗ್ರೆಸ್ ಶಾಸಕರಾಗಿದ್ದಂತಹ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಕಾರ್ಯತಂತ್ರವನ್ನ ಹೆಣೆದಿದ್ರು. ಇವತ್ತು ಬಿಜೆಪಿಯ ಅಸ್ತಿತ್ವವನ್ನ ಶೇಕ್ ಮಾಡೋದಕ್ಕೆ ಬಿಜೆಪಿಯ ಶಾಸಕರನ್ನೇ ಬಳಕೆ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಅದರಲ್ಲೂ ಕೂಡ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಒಂದು ರೀತಿಯ ಟಾಸ್ಕ್ ಅನ್ನ ಕೊಟ್ರ. ಇದೇ ಕಾರಣಕ್ಕಾಗಿ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಆದ್ರ. ಈ ಭೇಟಿ ವೇಳೆ ಪ್ಲಾನ್ ಆಫ್ ಆಕ್ಷನ್ ಅನ್ನ ಸಿದ್ದರಾಮಯ್ಯನವರು ಹೇಳಿದ್ರ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಯಾಕಂದ್ರೆ ಬರೋಬ್ಬರಿ ಒಂದು ಪಕ್ಷದಿಂದ ಒಂದು ಬಲ್ಕ್ ಆಗಿ ಒಂದಿಷ್ಟು ಮಂದಿ ಶಾಸಕರು ಬರ್ತಾರೆ ಅಂದ್ರೆ ಅದು ಏಕಾಏಕಿ ಆಗುವಂತಹ ಪ್ರಕ್ರಿಯೆ ಅಲ್ಲ. ಒಬ್ರು ಇಬ್ರು ಬರೋದು ಓಕೆ, ಆದ್ರೆ 10 ರಿಂದ 13 ಶಾಸಕರು ಒಂದು ಪಕ್ಷಕ್ಕೆ ಕೈಕೊಟ್ಟು ಮತ್ತೊಂದು ಪಕ್ಷಕ್ಕೆ ಬರಬೇಕು ಅಂದ್ರೆ ಅದು ಸಾಕಷ್ಟು ರೀತಿಯ ಕಾರ್ಯಾಚರಣೆಯನ್ನ ನಡೆಸುತ್ತಾರೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಒಂದಿಷ್ಟು ಪ್ರಯತ್ನಗಳು ನಡೆಯುತ್ತೆ, ಒಂದಿಷ್ಟು ಟಾಸ್ಕ್ ಅನ್ನ ಮಾಡಲಾಗುತ್ತೆ. ಯಾಕಂದ್ರೆ ಬಲ್ಕ್ ಆಗಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಬರಬೇಕು ಅಂದ್ರೆ ಸಾಕಷ್ಟು ರೀತಿಯ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಈಗ ಬಹುತೇಕ ಯಶಸ್ವಿ ಆಗಿದೆ ಅನ್ನುವ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿರುವುದು. ಕಾರಣ ಏನಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಾರ್ಗೆಟ್ 25 ರೀಚ್ ಆಗಬೇಕು. ಹಾಗಾಗಿ ಒಂದಿಷ್ಟು ಪ್ಲಾನ್ಗಳನ್ನ ಹಾಕೊಳ್ತಾ ಇದೆ. ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಶಾಸಕರನ್ನ ಕಡೆ ಈಗಾಗಲೇ ಮಣೆ ಆಗ್ತಾ ಇರುವಂತದ್ದು, ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಪ್ಲಾನ್ ಮಾಡಿಕೊಂಡಿರೋದು. ಹಾಗಾದ್ರೆ ಕಾಂಗ್ರೆಸ್ನ ಈ ಲೆಕ್ಕಾಚಾರಗಳು, ಈ ತಂತ್ರಗಳೆಲ್ಲನೂ ಹಿಡಿಯುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 25 ಸ್ಥಾನಗಳನ್ನು ಗೆಲ್ಲುತ್ತಾ ಕಾದು ನೋಡಬೇಕಾಗುತ್ತೆ.